ವರ್ಷದಿಂದ ವರ್ಷಕ್ಕೆ ನಮ್ಮ ಹೊಲದ ಮಣ್ಣು ಸತ್ವ ಕಳ್ಕೊಳ್ತಿದ್ಯಾ? ಎಷ್ಟೇ ರಾಸಾಯನಿಕಗಳನ್ನ ಬಳಸ್ತ್ರೂ ಒಳ್ಳೆ ಬೆಳೆ ಬರ್ತಾ ಇಲ್ವಾ? ಹಾಗಿದ್ರೆ ಚಿಂತೆ ಬೇಡ. ನಿರ್ಜೀವ ಸತ್ವವೇ ಇಲ್ಲದ ಮಣ್ಣನ್ನ ಮತ್ತೆ ಜೀವಂತ ಫಲವತ್ತಾದ ಮಣ್ಣಾಗಿ ಹೇಗೆ ಬದಲಾಯಿಸ್ಬೋದು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಒಂದು ವೇಳೆ ಕೇವಲ 7 ದಿನಗಳಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಮ್ಮ ಮಣ್ಣಿಗೆ ಮತ್ತೆ ಜೀವ ತುಂಬೋದು ಅಂದ್ರೆ ಹೇಗಿರುತ್ತೆ? ಅರೆ, ಇದು ಸಾಧ್ಯನಾ ಅಂತ ಯೋಚನೆ ಮಾಡಬೇಡಿ. ಖಂಡಿತ ಸಾಧ್ಯ. ಕರ್ನಾಟಕದ ಸಾವಿರಾರು ರೈತರು ಬಳಸ್ತಿರೋ ಒಂದು ಸರಳ ನೈಸರ್ಗಿಕ ವಿಧಾನದ ಮೂಲಕ ಮಣ್ಣಿನ ಜೀವಚೈತನ್ಯವನ್ನ ಹೇಗೆ ಮರಳಿ ಪಡಿಬೋದು ಅಂತ ನಾವೀಗ ನೋಡೋಣ. ಮೊದಲಿಗೆ ಜೀವವಿಲ್ಲದ ಮಣ್ಣು ಮತ್ತೆ ಜೀವಂತ ಮಣ್ಣು ಇವೆರದರ ನಡುವಿನ ವ್ಯತ್ಯಾಸ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಜೀವವಿಲ್ಲದ ಮಣ್ಣು ಅಂದ್ರೆ ಅದು ಕಲ್ಲಿನ ಹಾಗೆ ಗಟ್ಟಿಯಾಗಿರುತ್ತೆ, ನೀರು ಹಾಕಿದ್ರೆ ಹಿಡಿದಿಟ್ಕೊಳ್ಳಲ್ಲ, ಹಾಗೆ ಹರಿದು ಹೋಗುತ್ತೆ. ಆದರೆ ಜೀವಂತ ಮಣ್ಣು ಸ್ಪಂಜಿನ ಥರ ಮೆತ್ತಿಗೆ ಇರುತ್ತೆ, ಫಲವತ್ತಾಗಿರುತ್ತೆ, ಮತ್ತು ಅದರಲ್ಲಿ ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿರ್ತವೆ. ಹಾಗಾದ್ರೆ ಈ ಜೀವ ಇಲ್ಲದ ಮಣ್ಣು ಅನ್ನೋ ಸಮಸ್ಯೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ? ಇದು ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋ ಒಂದು ದೊಡ್ಡ ಬಿಕ್ಕಟ್ಟು. ಆದರೆ ನಮ್ಮ ರೈತರಿಗೆ ಮತ್ತೆ ತೋಟಗಾರಿಕೆ ಮಾಡೋರಿಗೆ ಮಾತ್ರ ಇದರ ಬಿಸಿ ಸರಿಯಾಗೇ ತಟ್ಟುತ್ತೆ. ಯಾವಾಗ ನಾವು ಅತಿಯಾಗಿ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಬಳಸಕ್ಕೆ ಶುರು ಮಾಡಿದ್ವೋ ಆಗ್ಲೇ ಮಣ್ಣು ತನ್ನ ಸಹಜ ಜೀವವನ್ನ ಕಳ್ಕೊಳ್ತು. ಮಣ್ಣಿನೊಳಗಿರೋ ಸೂಕ್ಷ್ಮಜೀವಿಗಳೆಲ್ಲ ಸತ್ತೋಗ್ತವೆ, ಎರೆಹುಳುಗಳು ಕಾಣದೇ ಆಗ್ತವೆ, ಮತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿನೇ ಹೊರಟೋಗುತ್ತೆ. ದಿನ ಕಳೆದಾಗೆ ಸಾವಯವ ಅಂಶ ಕಡಿಮೆಯಾಗಿ ಬೆಳೆಗಳ ಆರೋಗ್ಯ, ಇಳುವರಿ ಎರಡೂ ಕಡಿಮೆಯಾಗುತ್ತೆ. ಆರೋಗ್ಯಕರ ಮಣ್ಣು ಅಂದ್ರೆ ಬರೀ ಮಣ್ಣಲ್ಲ, ಅದೊಂದು ಪುಟ್ಟ ಪ್ರಪಂಚ ಇದ್ದಾಗೆ. ಹಾಗಾದ್ರೆ ಮಣ್ಣನ್ನ ನಿಜವಾಗ್ಲೂ ಜೀವಂತ ಅಂತ ಕರೆಯೋಕೆ ಕಾರಣ ಏನು? ಬನ್ನಿ ಅದರೊಳಗಿನ ರಹಸ್ಯ ನೋಡೋಣ. ಸರಳವಾಗಿ ಹೇಳ್ಬೇಕು ಅಂದ್ರೆ ಜೀವಂತ ಮಣ್ಣು ಅಂದ್ರೆ ಅದರಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾ, ಫಂಗಸ್, ಎರೆಹುಳುಗಳು, ಹೀಗೆ ಸಣ್ಣ ಸಣ್ಣ ಜೀವಿಗಳು ಇರ್ತವೆ. ಇವೆಲ್ಲ ಸೇರಿ ಗಿಡಗಳು ಬೆಳೆಯೋಕೆ ಸಹಾಯ ಮಾಡ್ತವೆ. ನಮ್ಮ ಕೆಲಸ ಕೆಮಿಕಲ್ಸ್ ಹಾಕೋದಲ್ಲ, ಬದಲಿಗೆ ಮಣ್ಣಿನ ಈ ಜೈವಿಕ ಇಂಜಿನನ್ನ ಮತ್ತೆ ಸ್ಟಾರ್ಟ್ ಮಾಡೋದಷ್ಟೇ. ಈ ಪರಿಸರ ವ್ಯವಸ್ಥೆಯಲ್ಲಿ ಈ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಆಕ್ಟಿನೋಮೈಸಿಟ್ಸ್ ಮತ್ತೆ ಎರೆಹುಳುಗಳು ಇವೆಲ್ಲ ಸೈಲೆಂಟ್ ವರ್ಕರ್ಸ್ ಇದ್ದಾಗೆ. ಇವು ಮಣ್ಣಲ್ಲಿರೋ ಸಾವಯವ ವಸ್ತುಗಳನ್ನು ವಿಭಜನೆ ಮಾಡಿ ಗಿಡಗಳಿಗೆ ಸುಲಭವಾಗಿ ಸಿಗೋ ಪೋಷಕಾಂಶಗಳಾಗಿ ಪರಿವರ್ತಿಸ್ತವೆ. ನೋಡಿ, ಈ ಸ್ಲೈಡಲ್ಲಿರೋ ಮಾತು ಎಷ್ಟು ಚೆನ್ನಾಗಿ ಇದನ್ನ ವಿವರಿಸುತ್ತೆ. ಗಿಡಗಳು ಸೂರ್ಯನ ಬೆಳಕಿಂದ ಸಕ್ಕರೆಯನ್ನು ತಯಾರು ಮಾಡಿ ಅದನ್ನ ಬೇರುಗಳ ಮೂಲಕ ಮಣ್ಣಿಗೆ ಕಳಿಸ್ತವೆ. ಇದು ಸೂಕ್ಷ್ಮಜೀವಿಗಳಿಗೆ ಒಂದು ರೀತಿ ಎನರ್ಜಿ ಡ್ರಿಂಕ್ ಇದ್ದ ಹಾಗೆ. ಈ ಸಕ್ಕರೆಯನ್ನ ತಿಂದು ಸೂಕ್ಷ್ಮಜೀವಿಗಳು ಗಿಡಗಳಿಗೆ ಬೇಕಾದ ಖನಿಜಗಳನ್ನ ಒದಗಿಸ್ತವೆ. ಇದು ನಿಜಕ್ಕೂ ಒಂದು ಅದ್ಭುತ ಒಪ್ಪಂದ ಅಲ್ವಾ? ಸರಿ, ಇಷ್ಟೊತ್ತು ಥಿಯರಿ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಮಣ್ಣನ್ನ ಕೇವಲ 7 ದಿನದಲ್ಲಿ ಪುನಶ್ಚೇತನಗೊಳಿಸೋ ನಮ್ಮ ಕರ್ನಾಟಕದ ರೈತರು ಬಳಸೋ ಒಂದು ಪವರ್ಫುಲ್ ವಿಧಾನವನ್ನ ನೋಡೋಣ. ಕರ್ನಾಟಕದ ರೈತರು ಬಳಸೋ ಈ ಸೂಪರ್ ಸೊಲ್ಯೂಷನ್ ಹೆಸರೇ ಜೀವಾಮೃತ. ಇದು ತುಂಬಾನೇ ಕಡಿಮೆ ಖರ್ಚಲ್ಲಿ ಮಾಡಬಹುದಾದ ಕೋಟ್ಯಾಂತರ ಸೂಕ್ಷ್ಮಜೀವಿಗಳನ್ನ ಹೊಂದಿರೋ ಒಂದು ದ್ರಾವಣ. ಇದು ಮಣ್ಣಿಗೆ ಅಕ್ಷರಶಃ ಹೊಸ ಜೀವನೆ ಕೊಡುತ್ತೆ. ಇದನ್ನ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತುಂಬಾನೇ ಸಿಂಪಲ್, ನಮ್ ಸುತ್ತಮುತ್ತಲೇ ಸಿಗುತ್ತೆ ನೋಡಿ. 10 ಕೆಜಿ ಹಸುವಿನ ತಾಜಾ ಸಗಣಿ, ಇದು ಸೂಕ್ಷ್ಮಜೀವಿಗಳ ಮೂಲ. 5 ರಿಂದ 10 ಲೀಟರ್ ಗಂಜಲ. 2 ಕೆಜಿ ಬೆಲ್ಲ, ಇದು ಆ ಸೂಕ್ಷ್ಮಜೀವಿಗಳಿಗೆ ಆಹಾರ. 2 ಕೆಜಿ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು. 1 ಹಿಡಿ ನಮ್ಮ ಹೊಲದ ಮಣ್ಣು. ಮತ್ತೆ 200 ಲೀಟರ್ ನೀರು. ಮಾಡುವ ವಿಧಾನ ಕೂಡ ಅಷ್ಟೇ ಸುಲಭ. ಒಂದು ದೊಡ್ಡ ಡ್ರಮ್ ತಗೊಳ್ಳಿ, ಅದಕ್ಕೆ ಈ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದನ್ನ ಒಂದು 3 ರಿಂದ 5 ದಿನ ನೆರಳಲ್ಲಿ ಇಡಬೇಕು. ಈ ಟೈಮಲ್ಲಿ ಸೂಕ್ಷ್ಮಜೀವಿಗಳು ಮಲ್ಟಿಪ್ಲೈ ಆಗ್ತಾ ಇರೋದ್ರಿಂದ ದಿನಕ್ಕೆ 2 ಸಲ ಪ್ರದಕ್ಷಿಣಾಕಾರವಾಗಿ ಒಂದು ಕೋಲಿನಿಂದ ತಿರುಗಿಸ್ಬೇಕು. ಈ ಜೀವಾಮೃತ ಬಳಸಿದ್ಮೇಲೆ ಕೇವಲ 7 ದಿನದಲ್ಲಿ ಆಗೋ ಮ್ಯಾಜಿಕ್ ನೋಡಿ. ಮೊದಲನೇ ದಿನಾನೇ ಮಣ್ಣಲ್ಲಿ ಚಟುವಟಿಕೆ ಶುರು. 3ನೇ ದಿನಕ್ಕೆ ಬಂದ್ರೆ ಮಣ್ಣು ಕೈಗೆ ಸಾಫ್ಟಾಗಿ ಸಿಗೋಕೆ ಶುರುವಾಗುತ್ತೆ. 5ನೇ ದಿನಕ್ಕೆ ಸೂಕ್ಷ್ಮಜೀವಿಗಳ ಸಂಖ್ಯೆ ಲಕ್ಷಾಂತರ ಪಟ್ಟು ಹೆಚ್ಚಾಗಿರುತ್ತೆ. 7ನೇ ದಿನಕ್ಕೆ ನಿಮ್ಮ ಮಣ್ಣು ಜೈವಿಕವಾಗಿ ಸಂಪೂರ್ಣ ಸಕ್ರಿಯಗೊಂಡು ಹೊಸ ಜೀವವನ್ನೇ ಪಡೆದುಕೊಂಡಿರುತ್ತೆ. ಜೀವಾಮೃತ ಹಾಕಿದ ಮೇಲೆ ನಮ್ಮ ಕೆಲ್ಸ ಮುಗೀತು ಅಂತ ಅಂದ್ಕೋಬೇಡಿ. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಅದೇ ಮಲ್ಚಿಂಗ್ ಅಥವಾ ಹೊದಿಕೆ. ಇದು ನಾವು ಸೃಷ್ಟಿಸಿದ ಜೀವಕ್ಕೆ ಒಂದು ರಕ್ಷಣಾ ಕವಚ ಇದ್ದಾಗೆ. ಈ ರೈತ ಹೇಳೋ ಹಾಗೆ ಮಲ್ಚಿಂಗ್ ಅಂದ್ರೆ ಹೊದಿಕೆ. ಇದು ಮಣ್ಣು ಗಟ್ಟಿಯಾಗೋದನ್ನ ತಡೆಯುತ್ತೆ, ಮತ್ತೆ ನಾವು ಈಗಷ್ಟೇ ಸೇರಿಸಿದ ಸೂಕ್ಷ್ಮ ಜೀವಿಗಳಿಗೆ ಒಂದು ಮನೆ ಕಟ್ಟಿಕೊಟ್ಟ ಹಾಗೆ. ಅಂದ್ರೆ ನಾವು ಹೊಸದಾಗಿ ಸೇರಿಸಿದ ಜೀವವನ್ನ ಕಾಪಾಡೋಕೆ ಇದು ತುಂಬಾನೇ ಮುಖ್ಯ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಹೊದಿಕೆ ಮಣ್ಣಲ್ಲಿರೋ ತೇವಾಂಶವನ್ನ ಕಾಪಾಡುತ್ತೆ, ಸೂರ್ಯನ ಬಿಸಿಲಿನಿಂದ ಸೂಕ್ಷ್ಮಜೀವಿಗಳನ್ನ ರಕ್ಷಿಸುತ್ತೆ,
ಅಷ್ಟೇ ಅಲ್ಲ, ನಿಧಾನವಾಗಿ ಕರಗಿ ಮಣ್ಣಿಗೆ ಗೊಬ್ಬರ ಕೂಡ ಆಗುತ್ತೆ. ಸೊ ಮಲ್ಚಿಂಗ್ ಮಾಡಿಲ್ಲ ಅಂದ್ರೆ ನಮ್ಮ 7 ದಿನದ ಶ್ರಮ ವೇಸ್ಟ್ ಆಗೋ ಚಾನ್ಸ್ ಇದೆ. ಈ 7 ದಿನದ ವಿಧಾನ ಅನ್ನೋದು ಜಸ್ಟ್ ಒಂದು ಆರಂಭ ಅಷ್ಟೇ. ಇದು ಭೂಮಿ ಜೊತೆಗಿನ ನಮ್ಮ ಸಂಬಂಧವನ್ನೇ ಬದಲಾಯಿಸೋ ಒಂದು ಮೊದಲ ಹೆಜ್ಜೆ. ಇದು ದೀರ್ಘಕಾಲೀನ ಮತ್ತು ಸಮರ್ಥನೀಯ ಸಂಬಂಧಕ್ಕೆ ಅಡಿಪಾಯ. ಒಮ್ಮೆ ಈ ಪದ್ಧತಿ ಶುರು ಮಾಡಿದ್ರೆ ಆಮೇಲೆ ನೋಡಿ, ಮಣ್ಣು ದಿನೇ ದಿನೇ ಫಲವತ್ತಾಗುತ್ತೆ. ಇದರಿಂದಾಗಿ ನೀರು ಕಡಿಮೆ ಸಾಕಾಗುತ್ತೆ, ಎರೆಹುಳುಗಳು ತಾವಾಗೇ ವಾಪಸ್ ಬರ್ತವೆ. ಇದು ಮಣ್ಣನ್ನ ಇನ್ನಷ್ಟು ಫಲವತ್ತಾಗಿಸುತ್ತೆ. ಕೊನೆಗೆ ಕಡಿಮೆ ಖರ್ಚಲ್ಲಿ ಆರೋಗ್ಯಕರ ಮತ್ತು ಉತ್ತಮ ಇಳುವರಿಯನ್ನ ಪಡಿಬೋದು. ಅಂದ್ರೆ ಪುನರುತ್ಪಾದಕ ಕೃಷಿ ಅಂದ್ರೆ ಬರೀ ಬೆಳೆ ತೆಗೆಯೋದಲ್ಲ, ಅದು ಮಣ್ಣು, ಗಿಡ, ಸೂಕ್ಷ್ಮಜೀವಿ ಮತ್ತೆ ನಮ್ಮ ನಡುವೆ ಒಂದು ಸಂಬಂಧವನ್ನ ಮತ್ತೆ ಬೆಸೆಯೋದು. ಇದು ಪ್ರಕೃತಿ ವಿರುದ್ಧ ಯುದ್ಧ ಮಾಡೋದಲ್ಲ, ಬದಲಿಗೆ ಅದರ ಜೊತೆ ಕೈಜೋಡಿಸಿ ಕೆಲಸ ಮಾಡೋದು. ಹಾಗಾದ್ರೆ ಇಷ್ಟೆಲ್ಲ ತಿಳಿದುಕೊಂಡ್ಮೇಲೆ ನಮ್ಮ ಭೂಮಿ ಜೊತೆ, ಅದು ನಮ್ಮ ಹೊಲವೇ ಆಗಿರ್ಲಿ, ತೋಟನೇ ಆಗಿರ್ಲಿ ಅಥವಾ ಮನೆಯ ಹಿತ್ತಲೇ ಆಗಿರ್ಲಿ, ಅದ್ರೊಂದಿಗೆ ಯಾವ ರೀತಿ ಸಂಬಂಧ ಬೆಳೆಸೋಣ ಅಂತ ನಾವೇ ಯೋಚಿಸ್ಬೇಕು ಅಲ್ವಾ? ಇದು ಬರೀ ಕೃಷಿ ಬಗ್ಗೆ ಅಲ್ಲ, ನಮ್ಮ ಆಹಾರ, ನಮ್ಮ ಭೂಮಿಯ ಭವಿಷ್ಯದ ಬಗ್ಗೆ ನಾವು ತೆಗೆದುಕೊಳ್ಳುವ ಒಂದು ನಿರ್ಧಾರ.